ಇತ್ತ ಬಾರೆಂದು ಯಮಭಟರು ಎಳೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ ವಿಠಲ ರಂಗ ವಿಠಲ ವಿಠಲ ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ ಇತ್ತ ಯಮಭಟರು ಬಾ ಎಂದು ನಿನ್ನ ಕರೆದಾಗ ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ ಸತಿಸುತರುಗಳು ಬರುವುದಿಲ್ಲ ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ ಸತಿಸುತರುಗಳು ಬರುವುದಿಲ್ಲ ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ ಲಕ್ಷ್ಮೀಪತಿ ಎಂಬುವನಲ್ಲದೆ ಬೇರೆ ಗತಿಯಿಲ್ಲ ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ ಧನಧಾನ್ಯಗಳು ಬರುವುದಿಲ್ಲ ನಿನ್ನ ಅನುವಾದ ನವಸಾಧನಗಳು ಬರುವುದಿಲ್ಲ ಧನಧಾನ್ಯಗಳು ಬರುವುದಿಲ್ಲ ನಿನ್ನ ಅನುವಾದ ನವಸಾಧನಗಳು ಬರುವುದಿಲ್ಲ ಜನನೀ ಜನಕರು ಬರುವುದಿಲ್ಲ ಜನನೀ ಜನಕರು ಬರುವುದಿಲ್ಲ ನಮ್ಮ ಹನುಮಯ್ಯನ ಹೊರತು ಬೇರೆ ಗತಿಯಿಲ್ಲ ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ ಇನ್ನಾದರೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯಗತಿಯಿಲ್ಲವೆಂದು ಇನ್ನಾದರೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯಗತಿಯಿಲ್ಲವೆಂದು ಎನ್ನೊಡೆಯ ನೀನೇ ಗತಿಯೆಂದು ಆ
ಎನ್ನೊಡೆಯ ನೀನೇ ಗತಿಯೆಂದು ಬೇಡು ಮನ್ನಿಸಿ ಪುರಂದರ ವಿಠಲ ಸಲಹೆಂದು. ಯಾರು ಯಾರು ಬರುವರು ನಿನ್ನ ಹಿಂದೆ, ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾರೆಂದು ಯಮಭಟರು ಎಳೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ, ಯಾರು ಬರುವರು ನಿನ್ನ ಹಿಂದೆ. ಆ ಹಾಯ್ ನವೀನ್ ಅವರೇ, ಆರಾಮ? ಓಕೆ, ಈ ಹಾಡು ಹೇಗೆ ಅನ್ನಿಸ್ತು? ಅಬ್ಬಾಬಾ, ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ನನಗೆ ಬೇಜಾರಾಗ್ತಾ ಇದೆ. ಆ್ಯಕ್ಚುಲಿ ನನಗೂ ಹಾಗೆ ಅನ್ನಿಸ್ತಾ ಅಲ್ವಾ? ಕೂತ್ಕೊಂಡಾಗ ಎಷ್ಟು ಸುಖವಾಗಿತ್ತು. ನವೀನ್ ಅವರು, ಗೋವಿಂದರಾಜು, ಮಾರಣ್ಣ ಭಾವನೆಗಳನ್ನು ಹೃದಯಕ್ಕೆ ತಲುಪಿಸೋದ್ರಲ್ಲಿ ಎತ್ತಿದ ಕೈ ಇವ್ರು 3 ಜನ. ಏನು ಸಾಫ್ಟ್ನೆಸ್ಸು ಆ ಧ್ವನಿಯಲ್ಲಿ. ನವೀನ್ ಕುಮಾರ್ ಅವರೇ, ನೀವು ಅಫ್ಕೋರ್ಸ್ ಒಬ್ಬ ಜನಪದ ಗಾಯಕರು, ಬಟ್ ಭಾವಗೀತೆಗಳಿಗೆ ನೀವು ಹೇಳಿ ಮಾಡಿಸಿದಂಥ ಧ್ವನಿ ನಿಮ್ಮದು. ಯಾಕಂದರೆ ಆ ಧ್ವನಿ ಅಷ್ಟೇ ಅಲ್ಲ, ಆ ಭಾವನೆಗಳನ್ನು ಹಾಗೆ ಕೊಡ್ತೀರಿ ನೀವು. ಹೆಚ್ಚು ಹೆಚ್ಚು ನೀವು ಭಾವಗೀತೆಗಳನ್ನು ಹಾಡೋ ಹಾಗೆ ಆಗಬೇಕು ಅಂದರೆ ನಿಮ್ಮ ಕೈಲಿ ಧ್ವನಿ ಮುದ್ರಿಸಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ನಿಮ್ಮನ್ನು ಬಳಸ್ಕೋಬೇಕು. ಆಮೇಲೆ ದಾಸರ ಪದನೂ ಎಷ್ಟು ಸುಖವಾಗಿ ಹಾಡಿದ್ರಿ. ಅಫ್ಕೋರ್ಸ್ ಫಸ್ಟ್ ಚರಣದಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಇತ್ತು, ಸ್ವರಸ್ಥಾನಗಳು ಸ್ವಲ್ಪ ಕೂತ್ಕೊಳ್ಳಲಿಲ್ಲ. ಬಟ್ ಹೋಗ್ತಾ 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 ನೀವು ಗಳಿಸಿದ ಕಂಟ್ರೋಲ್ ಏನಿದೆಯಲ್ಲ, ಮತ್ತು ಈ ಹಾಡನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಮ್ಮ ಈ ಕಾರ್ಯಕ್ರಮದ ಸ್ಟ್ಯಾಂಡರ್ಡ್ ದಿನೇ ಹೇಗೆ ಮೇಲೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಗಾಯಕರು. ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಒಂದು ಈ ಥರ ಒಂದು ಕಾಂಪಿಟೇಷನ್ ಅಥವಾ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಅದರ ಸ್ಟ್ಯಾಂಡರ್ಡನ್ನು ಮೇಲೆ ಎತ್ತಿ ಹಿಡಿಯೋದು ಅಥವಾ ಕುಗ್ಗಿಸೋದು ಎರಡೂ ಪಾರ್ಟಿಸಿಪೆಂಟ್ಸ್ ಕೈಯಲ್ಲಿ ಮಾತ್ರ ಇರೋದು. ಸೊ ನಿಮಗೆ ನೀವೇ ಚಪ್ಪಾಳೆ ಹೊಡ್ಕೋಬೇಕು. ನಾನು ಹೊಡಿತೀನಿ ಚಪ್ಪಾಳೆ ನಿಮಗೆ. ನಿಮ್ಮೆಲ್ಲರಿಂದ ಗಾನ ಸಿಂಚನದ ಸ್ಟ್ಯಾಂಡರ್ಡ್ ದಿನೇ ಎತ್ತರಕ್ಕೆ ಹೋಗ್ತಾ ಇದೆ. ನನಗೆ ಬಹಳ ಹೆಮ್ಮೆ ಇದೆ ಅದನ್ನು ಯೋಚನೆ ಮಾಡಿದಾಗ. ಇನ್ನೇನು ಹೇಳಲಿ ನಿಮ್ಮ ಗಾಯನದ ಬಗ್ಗೆ. ಪ್ರಬುದ್ಧ ಗಾಯನ, ಅದ್ಭುತ ಗಾಯನ, ಅದ್ಭುತ ಅದ್ಭುತ ಅದ್ಭುತ. ಅಷ್ಟೇ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಹಾಲು ಅನ್ನ ಊಟ ಮಾಡಿದಾಗಿತ್ತು. ಎಷ್ಟು ಅದ್ಭುತ ಅಲ್ಲ? ಅಂದರೆ ಎಷ್ಟು ಆ ಸಾಹಿತ್ಯದ ಒಳಗಡೆನ ಭಾವ ಇದೆಯಲ್ಲ, ಅದಷ್ಟು ಅರ್ಥ ಮಾಡಿಕೊಂಡು ಹಾಡಿದಿರಿ ಅಂತ ನಾನಾದರೂ ಅನ್ಕೋತೀನಿ. ಹೌದಲ್ಲ? ಹೌದು ಸರ್. ಆ ಸಾಹಿತ್ಯ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಪುರಂದರದಾಸರ ಪೂರ್ವ ಶ್ರಮ ಗೊತ್ತಾ ಏನು? ಅವರು ದೊಡ್ಡ ಶ್ರೀಮಂತರು, ನವಕೋಟಿ ನಾರಾಯಣ ತ್ಯಜಿಸಿ ಬರ್ತಾರೆ. ನವಕೋಟಿ ನಾರಾಯಣ ಅಲ್ವಾ? ಅವರು ಎಲ್ಲ ಸಂಪತ್ತನ್ನು ತ್ಯಜಿಸಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಈ ನಾಡಿಗೆ ಒಂದು ಸಂಗೀತ ಪರಂಪರೆ ಜೊತೆಗೆ ದಾಸ ಸಾಹಿತ್ಯದ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅಲ್ವಾ? ಅವರ ಅನುಭವದ ಸಾಲುಗಳನ್ನು ನೀವು ಅದ್ಭುತವಾಗಿ ಹಾಡಿದ್ರಿ. ಈ ವೇದಿಕೆ ಮೂಲಕ ಇಂಥದ್ದೊಂದು ಅದ್ಭುತವಾದ ಹಾಡನ್ನು ಕೊಟ್ಟದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಮತ್ತು ಆ ಸುಮಧುರವಾದ ಗಾಯನ ಕೇಳ್ತಾ ಇದ್ರಿ, ಇನ್ನಷ್ಟು ಕೇಳಬೇಕು ಅನ್ನೋಷ್ಟು. ಹಾಗಂದ ತಕ್ಷಣವೇ ಜೀವನದ ಎಲ್ಲ ಜಂಜಾಟ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ.
ಹಾಗೆ ಎಲ್ಲ ಬಿಟ್ಬಿಟ್ಟು ಎಲ್ಲ ಸರ್ವಸಂಗ ಪರಿತ್ಯಾಗಿಗಳಾಗೋದಕ್ಕೆ ಆಗೋದಿಲ್ಲ. ಅದರ ನಡುವೆ ಎಲ್ಲವನ್ನು ತಿದ್ದುಕೊಂಡು ಬದುಕಬೇಕು ಅನ್ನೋ ಸಾರ ಈ ಪುರಂದರದಾಸರ ಸಾಹಿತ್ಯದಲ್ಲಿದೆ. ಒಳ್ಳೆಯದಾಗಿ. ಥ್ಯಾಂಕ್ ಯು. ವೇಮಗಲ್ ಸರ್. ನವೀನ್ ಕುಮಾರ್ ಸರ್, ಈ ಹಿಂದೆ ಒಳ್ಳೆ ಹಾಡು ಹಾಡಿದ್ರಿ ನೀವು. ಕವಿ ಹಾಡು ಯಶಸ್ವಿ ಅವರದು, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಂತ. ಅದನ್ನು ಕೇಳೋದಕ್ಕೆ 2 ಕಿವಿ ಸಾಲದು ಅಂತ ನಾವಿದ್ವಿ. ಅಷ್ಟು ಚಂದ ನೀವು ಹಾಡಿದ್ರಿ. ಅದೇ ರೀತಿ ಈ ಹಾಡು ದಾಸರ ಪದನೂ ಇವತ್ತು ನೀವು ಎಷ್ಟು ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ. ಭಾಳ ನೋಡಿ, ಎಲ್ಲೋ ಒಂದು ರೀತಿ ಅಲೆಯಾಗಿ ತೇಲ್ದಾಗಿತ್ತು ನಿಮ್ಮ ಹಾಡು. ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ, ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ, ಲಕ್ಷ್ಮೀಪತಿ ಎಂಬುವನಲ್ಲದೆ ಬೇರೆ ಗತಿಯಿಲ್ಲ. ತುಂಬ ಚೆನ್ನಾಗಿ ನೀವು ಹಾಡಿದ್ರಿ. ದಿನದಿಂದ ದಿನಕ್ಕೆ ಪ್ಲಸ್ ಆಗ್ತಾನೇ ಇದೆ ನಿಮ್ಮ ಬೆಳವಣಿಗೆಯಲ್ಲಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು. ನವೀನ್ ಅವರೇ, ಬಹಳ ಹಿತವಾಗಿತ್ತು ಕೇಳೋದಕ್ಕೆ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.